ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಕಂಪ್ಲೀಟ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆ ಮಂಗಳಗೌರಿ ಪೂಜೆನ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ನಂತರ ಬಾಗಿಲನ್ನ ಸಾರಿಸಿದಾದ್ಮೇಲೆ ಮೊದಲು ನಾನು ಈ ರೀತಿಯಾಗಿ ಕುಂಕುಮಾರ್ಚನೆನ ಇಟ್ಕೊತೀನಿ. ನಾನಿವತ್ತು ತಿಂಡಿಗೆ ಖಾರ ಪೊಂಗಲ್ ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್, ಹೆಸರು ಕಾಳು ಒಗ್ಗರಣೆನ ಹಾಕೊಂಡಿದ್ದೀನಿ. ಬನ್ನಿ, ಇವಾಗ ನಾನು ಒಂದು ಚಿಕ್ಕದಾದ ಹಾಗೆ ತುಂಬ ಎಕ್ಸಲೆಂಟ್ ಅಂತ ಹೇಳಲ್ಲ, ನನಗೆ ಗೊತ್ತಿರೋ ಹಾಗೆ ಒಂದೇ ಒಂದು ಚಿಕ್ಕದಾದ ಸಿಂಪಲ್ ಆದ ರಂಗೋಲಿ ಡಿಸೈನ್ ತೋರಿಸ್ತೀನಿ. ನಮ್ಮ ಕಡೆ ಬಾಗಿಲನ್ನ ಸಾರಿಸಿದ ನಂತರ ಇಮಿಡಿಯೇಟಾಗಿ ಅರಿಶಿನ, ಕುಂಕುಮ ಹಾಗೆ ರಂಗೋಲಿನ ಬಿಟ್ಟು ಇನ್ನು ಬಾಗಿಲಿಗೆ ಅಲಂಕಾರಕ್ಕೆ ಅಂತ ಹೇಳಿ ಹೂವನ್ನು ಕೂಡ ಇಮಿಡಿಯೇಟಾಗಿ ಇಟ್ಬಿಡ್ತೀವಿ. ಪೂಜೆ ಮಾಡೋವರೆಗೂ ವೆಯ್ಟ್ ಮಾಡೋದಕ್ಕೇನು ಹೋಗೋದಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ, ಈ ರಂಗೋಲಿ ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ, ಓಕೆನಾ? ಇನ್ನು ನಾನು ರಂಗೋಲಿನ ಬಿಟ್ಟಿದ ನಂತರ ಸ್ನಾನ ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ. ಯೂಶ್ವಲಾಗಿ ಏನು ಮಾಡ್ತಿದ್ದೆ ಅಂದರೆ, ಸ್ವಲ್ಪ ಅಡುಗೆಗೆ ಏನು ಬೇಕು ಮೇನ್ ಎಲ್ಲದೂ ಕೂಡ ಕುಕ್ಕರಲ್ಲಿ ಕೂಗಿಸೋ ಅಂಥದ್ದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಮಾಡ್ಕೊತೀನಿ. ಹಾಗೆ ಅದನ್ನೇ ಕೂಗಿಸ್ಕೊಂಡ್ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಬೇಗನೂ ಕೂಡ ಎದ್ದಿದೆ. ಅದಕ್ಕೆ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದಿದ ನಂತರನೇ ಫಟಾಫಟ್ ಅಂತ ಹೇಳಿ ತಿಂಡಿನ ಮಾಡಿಬಿಡೋಣ ಅಂತ. ಇನ್ನು ನೆನ್ನೆನೇ ನಾನು ರಾತ್ರಿನೇ ಸಾಂಬಾರನ್ನ ಮಾಡಿ ಇಟ್ಕೊಂಡಿದ್ದೆ. ಇಂಥ ಟೈಮ್ಗಳಲ್ಲಿ ಹಿಂದಿನ ದಿನ ಸಾಂಬಾರು ಮಾಡೋದೇ ಬೆಸ್ಟ್ ಐಡಿಯಾ ಅಂತಲೇ ಅನ್ಕೋಬೋದು. ನಿಮ್ಗೇನು ಅನಿಸುತ್ತೆ ಈ ಥರ ಮಾಡೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಹಾಗೆ ನೆನೆ ಮಾಡಿದಂಥ ಸಾರನ್ನ ಕುದಿಯೋದಕ್ಕೆ ಇಟ್ಕೊಂಡೆ. ಇನ್ನು ಸ್ವಲ್ಪ ನವಣೆ ಅಕ್ಕಿನ ನೆನಾಕಿದ್ದೆ ಅಲ್ವಾ, ಅದನ್ನು ಅನ್ನದ ಕೂಡ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಏನಾದರೂ ಬೇಕಾಗತ್ತೆ ಅಂತ ಸ್ವಲ್ಪ ಅನ್ನನೂ ಕೂಡ ಮಾಡೋದಕ್ಕೆ ಮಡಿಕೆದಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ವೈಟ್ ರೈಸ್ ನನ್ನ ಹಸ್ಬೆಂಡ್ ತಮ್ಮನಿಗೆ ಬಾಕ್ಸಲ್ಲಿ ತೊಗೊಂಡು ಹೋಗ್ತಿದ್ರೆ ನವಣೆ ಎಲ್ಲ ಚೆನ್ನಾಗಿ ಅನಿಸಲ್ಲ, ತುಂಬ ಗಟ್ಟಿ ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಅವನಿಗೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಮಾತ್ರ ವೈಟ್ ರೈಸ್ನ ಕೂಡ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸೊ 3 ಸ್ಟವ್ ಕೂಡ ಬ್ಯುಸಿ ಇದೆ. ಅಷ್ಟರೊಳಗೆ ಈ ಕಡೆ ಖಾರ ಮತ್ತು ಸಿಹಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಹೆಸರುಬೇಳೆ ಹಾಗೆ ನವಣೆನ ನೆನಾಕಿಟ್ಟಿದೆ ಅಲ್ವಾ, ಅದನ್ನು ಕೂಡ ಅಳತೆ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಮಿಕ್ಕಿತ್ತು ಅದನ್ನು ಚಿಕ್ಕ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ.
ಇನ್ನು ಇಲ್ಲಿ ನಾನು ಹೆಸರು ಬೇಳೆನ ಹಾಕಿದ್ದೀನಿ. ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ನಾವು ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ನ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಸರು ಕಾಳು ನೆನೆಸಿಟ್ಟಿರೋವಂಥದ್ದು ಖಾಲಿ ಆಗೋಗಿತ್ತು. ಅಟ್ಲೀಸ್ಟ್ ಬೇಳೆನಾದರೂ ಸ್ವಲ್ಪ ಹೊತ್ತು ನೆನಾಕ್ಬೋದು, ಆದರೆ ಕಾಳುಗಳಾದರೆ ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ನೆನಾಕಿದ್ರೇ ಚೆಂದ. ಆ ಕಾರಣಕ್ಕೆ ನಾನು ಬೇಳೆನ ಬಳಸ್ತಾ ಇದ್ದೀನಿ. ಯಾವತ್ತಾದರೂ ಒಂದಿನ ಹೆಸರು ಕಾಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಕಾಯಿ ಹಾಲನ್ನ ಬಳಸ್ಕೊಂಡು ಸಿಹಿ ಪೊಂಗಲ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಹಾಗೆ ಅಕ್ಕಿ ಮತ್ತು ಬೇಳೆನ ಹಾಕಿ ಕುಕ್ಕರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಬೇಳೆನೂ ಕೂಡ ನೆನ್ಕೊಳ್ಳುತ್ತೆ. ಇನ್ನು ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದುಬಿಟ್ಟಿತ್ತು, ಅಂದರೆ ಸ್ವಲ್ಪ ಜಾಸ್ತಿನೇ ಮೊಳಕೆ ಬಂದಿತ್ತು. ಇದನ್ನು ನಾನು ಒಗ್ಗರಣೆ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಸ್ಟೀಮ್ ಮಾಡಿ ಬೇಯಿಸೋಣ ಅಂತ ಈ ರೀತಿಯಾಗಿ ಒಂದು ಬಾಣಲಿಗೆ ನೀರು ಹಾಗೆ ಸ್ಟೀಮರ್ ಥರ ಇರುತ್ತಲ್ವ, ಸ್ಟ್ರೈನರ್ ಥರ, ಇದನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಇನ್ನು ಸ್ಟವ್ನ ಒರೆಸ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂಚೂರು ಗಲೀಜಿದ್ರು ಕೂಡ ಅವಾಗಲೇ ಒರೆಸ್ಕೊಂಡ್ಬಿಟ್ರೆ ಗಲೀಜು ಅನಿಸೋದಿಲ್ಲ. ಇನ್ನು ಅವಾಗಲೇ ಒರೆಸ್ತಾ ಇದ್ರೆ ಜಾಸ್ತಿ ಗಲೀಜು ಕೂಡ ಆಗೋದಿಲ್ಲ. ಹಾಗೆ ಕಿಚನಲ್ಲಿ ಯಾವಾಗಲೂ ನನ್ನ ಕೈಯಲ್ಲಿ ಈ ಥರ ಟವಲ್ ಇದ್ದೇ ಇರುತ್ತೆ. ಕೈ ತೊಳೆದಿದ ನಂತರ ಒರೆಸ್ಕೋಬೇಕಲ್ವಾ. ಟವಲ್ ಏನಾದರೂ ಇಲ್ಲ ಅಂದರೆ ಬಟ್ಟೆಗೆ ಒರೆಸ್ಕೊತಾ ಇರ್ತೀನಿ. ಆವಾಗ ಬಟ್ಟೆನೂ ಕೂಡ ಬೇಗನೆ ಕೊಳೆ ಹಾಕ್ಬಿಡತ್ತೆ. ಅಥವಾ ಏನಾದರೂ ಕರೆ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಅಡುಗೆ ಮನೇಲಿ ಏನೋ ಒಂದು ಕಳೆ ಇರುತ್ತೆ, ಆ ಕಲೆನೇ ಬಟ್ಟೆಗೆ ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕೆ ನಾನು ಯಾವಾಗಲೂ ಟವಲ್ನ ಇಟ್ಕೋತೀನಿ. ಹಾಗೆ ಸಾರು ಕೂಡ ಕುದ್ದಿತ್ತು ಅಂತ ಸಾರನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಪೊಂಗಲ್ ಮಾಡೋದಕ್ಕೆ ಕುಕ್ಕರ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸ್ಟವ್ ಮೇಲೆ ಇಟ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದೇವ್ರ ಹತ್ರ ಕ್ಲೀನ್ ಮಾಡೋದಿದೆ. ಈ 3 ಸ್ಟವಲ್ಲಿ ಯಾವ್ದಾರ ಒಂದು ಖಾಲಿ ಆಗೋವರೆಗೂ ಕೂಡ ದೇವ್ರ ಹತ್ರ ಏನೇನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡೆ. ನೋಡ್ಬೋದು ರಾತ್ರಿನೇ ಹಣ್ಣು ಹಂಪಲು ಎಲ್ಲ ತೊಗೊಂಡು ಬಂದಿದ್ದೆ. ಬ್ಲೌಸ್ ಪೀಸ್ ಅಂತೂ ನಾನು ಪೋತೀಸ್ಗೆ ಶಾಪಿಂಗ್ ಹೋಗಿದ್ದೆ, ಆವಾಗ ತೊಗೊಂಡು ಬಂದಿದ್ದೆ. ಇನ್ನೂ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ, ಖಂಡಿತವಾಗ್ಲೂ ಹಾಕ್ತೀನಿ. ಹಾಗೆ ಇವಾಗ ಮಧ್ಯದ ಸ್ಟವಲ್ಲಿ ನಾನು ಮಿಲಿಟ್ಸ್ನ ಮಾಡ್ತಾಯಿದ್ದೆ ಅಲ್ವಾ, ಅನ್ನನ, ಅದು ಕೂಡ ಆಗ್ತಾಯಿತ್ತು. ಹಾಗೆ ಈ ಕಡೆ ವೈಟ್ ರೈಸ್ ಮಾಡಿದ್ದೆ ಅಲ್ವಾ ಕುಕ್ಕರಲ್ಲಿ, ಅದು ಕೂಡ ಕೂಗಿತ್ತು. ಅದನ್ನು ಕೂಡ ಎತ್ತಿ ಕೆಳಗಡೆ ಇಟ್ಬಿಟ್ಟು ಈಗ ಸ್ಟೀಮ್ ಮಾಡ್ತಾ ಇದ್ದೀನಿ, ಅಂದರೆ ಹೆಸರು ಕಾಳನ್ನ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಗೆ ಮಡಿಕೆಯಲ್ಲಿ ಯಾವಾಗಲೂ ಅಷ್ಟೇ ಏನೇ ಬೇಯಕ್ಕಿಟ್ರು ಪದೇ ನಾವು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳದಲ್ಲೇ ಇದ್ಬಿಡುತ್ತೆ. ಹಾಗೆ ಒತ್ತೋ ಅಂಥ ಚಾನ್ಸಸ್ಸು ಕೂಡ ಇರುತ್ತೆ. ಬರೀ ಬೇಳೆ ಕಾಳುಗಳನ್ನು ನಾವು ಈಸಿಯಾಗಿ ಬೇಯಿಸ್ಬೋದು. ಈಗ ನಾನು ಮಂಗಳಗೌರಿ ಪೂಜೆ ಮಾಡೋದಕ್ಕೆ ಕಲಸನೂ ಕೂಡ ಇಟ್ಟಿದ್ದೀನಿ. ಇನ್ನು ಬೇಗನೆ ಫಟಾಫಟ್ ಅಂತ ಪೂಜೆ ಮುಗಿಸ್ಕೊಂಡ್ಬಿಡೋಣ. ಹಾಗೆ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರ, ನೀವು ದೇವ್ರ ಹಿಂದ್ಗಡೆ ಎಲ್ಲ ಇಡ್ತಾ ಇದ್ರಿ ಏನದು ಅಂತ. ಅದೊಂಥರ ಮಡ್ಲಕ್ಕಿ ಅಂತಲೇ ಹೇಳ್ಬೋದು, ಆದರೆ ಅಕ್ಕಿ ಏನೂ ಇಟ್ಟಿರಲ್ಲ ಅಷ್ಟೇ. ನಾವು ಆಲ್ರೆಡಿ ತಟ್ಟೆಯಲ್ಲಿ ಇಟ್ಟಿರ್ತೀನಿ ಅಲ್ವಾ. ದೇವ್ರ ಹಿಂದ್ಗಡೆ ಅಂದರೆ ಬಾಗ್ನ ಕೊಡ್ತೀವಿ ನೋಡಿ, 16 ವಸ್ತುಗಳನ್ನ ಇಡಬೇಕಾಗತ್ತೆ. ಆ ಕಾರಣಕ್ಕೆ ನಾನು 16 ಅರಿಶಿನ ಕೊಂಬು ಹಾಗೆ 16 ಬಟ್ಲಡಿಕೆ ಅಂತಾರೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ತೊಗೊಂಡಿದ್ದೀನಿ. ಸೊ 2 ಐಟಮ್ ಇಲ್ಲೇ ಆಯಿತು. ಕೊಬ್ಬರಿ, ಒಂದು ಕೊಬ್ಬರಿನ 2 ಹೋಳು ಮಾಡೋದು, 3 ಐಟಮ್ ಆಯಿತು. ಹಾಗೆ 4ನೇ ಐಟಮ್ ಬಂದು ಕಲ್ಸಕ್ಕರೆ, ಅಂದರೆ ಕೊಬ್ಬರಿ ಒಳಗಿಟ್ರೆ ನಾವು ಬೆಲ್ಲ ಇಟ್ಟಂಗೆ ಆಗುತ್ತೆ ಅಂತ ಹೇಳಿ. ಹಾಗೆಯೇ ದ್ರಾಕ್ಷಿ, ಇನ್ನು ಒಣ ಖರ್ಜೂರ ಅಂತ ಇದೆ, ಅದನ್ನು ಕೂಡ ಇಡಬೇಕು. ಸೊ ಕೊನೆಯದಾಗಿ ಇಡ್ತೀನಿ. ಹಾಗೆ ಬಳೆ, ಒಂದು ಜೊತೆ ಬಳೆನ ಇಟ್ಟಿರ್ತೀನಿ. ಹಾಗೆ ಬಾಗ್ನದಲ್ಲಿ ಒಂದು ಕಿಟ್ ಬರುತ್ತೆ, ಬಾಗ್ನ ಕಿಟ್ ಅಂತ. ಅದರಲ್ಲಿ ಬಳೆ ಬಂಗಾರ, ಕಣ್ಕಪ್ಪು, 2 ಬಾಕ್ಸು, ಅರಿಶಿನ ಕುಂಕುಮ, ಈ ರೀತಿಯಾಗಿ ಎಲ್ಲ ಇರುತ್ತೆ. ಕನ್ನಡಿ, ಬಾಚಿನ್ಗೆ, ಈ ರೀತಿಯಾಗಿ 9 ಇರುತ್ತೆ, ಒಂದೊಂದು ಸತಿ 7 ಇರುತ್ತೆ. ಸೊ ಇದೆಲ್ಲ ಕೌಂಟ್ ಮಾಡ್ಕೋತೀನಿ. ಹಾಗೆ ಎಲೆ ಅಡಿಕೆ ಮೇಲೆ ಬಾಳೆನೇ ಇಡ್ತೀನಿ. ಹಾಗೆ ಅಡಿಕೆನ ಕೌಂಟಿಗೆ ತೊಗೊಳಲ್ಲ, ಯಾಕಂದರೆ ಬಟ್ಲ ಅಡಿಕೆನ ಕೌಂಟಿಗೆ ತೊಗೊಂಡಿರೋದ್ರಿಂದ. ಹಾಗೆ ಒಂದು ಬ್ಲೌಸ್ ಪೀಸ್, ಇನ್ನು ಮೋಸಂಬೆ, ಬಾಳೆಹಣ್ಣು ಏನು ಬೇಕಾದರೂ ಇರ್ಬೋದು. ನಾನಿಲ್ಲಿ ಮೋಸಂಬೆನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಉತ್ತಪ್ಪ ಅಂತಾರೆ, ಅಂದರೆ ಒಣ ಖರ್ಜೂರ, ಇದನ್ನು ಕೂಡ ಇಟ್ಕೊತಾ ಇದ್ದೀನಿ. ಒಂದು 3 ಥರದ್ದು ಒಣ ದ್ರಾಕ್ಷಿ ಹಾಗೆ ಡ್ರೈ ಫ್ರೂಟ್ಸ್ ಥರ ಇಟ್ಕೋಬೋದು. ಇಲ್ಲಾಂದರೆ ನಾನು ಒಣ ದ್ರಾಕ್ಷಿ, ಈ ಥರ ಒಣ ಖರ್ಜೂರ ಹಾಗೆ ಕಲ್ಸಕ್ಕರೆನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕೌಂಟ್ ಮಾಡಿದ್ರೆ ಕರೆಕ್ಟಾಗಿ 16 ಐಟಮ್ಸ್ ಆಗುತ್ತೆ. ಇದನ್ನೆಲ್ಲದನ್ನು ಕೂಡ ನೀಟಾಗಿ ಆ ತಟ್ಟೆ ಇರುತ್ತೆ ನೋಡಿ, ಅದರಲ್ಲಾದರೂ ಇಡ್ಬೋದು. ಅಥವಾ ಡೈರೆಕ್ಟ್ ನಾನೊಂದು ಬಟ್ಟೆ ಹಾಸಿದ್ದೀನಲ್ವಾ, ಅದ್ರ ಮೇಲೆ ಅಕ್ಕಿನ ಹಾಕಿ ಕಲಸನ ಹುರಿದಾಗ ಆ ಅಕ್ಕಿ ಮೇಲೂ ಕೂಡ ಇಡ್ಬೋದು. ನಾನು ತಟ್ಟೆ ಒಂದೊಂದು ಸತಿ ತಟ್ಟೆ ಇಡ್ತೀನಿ, ಒಂದೊಂದು ಸತಿ ಬಟ್ಟೆ ಮೇಲೇ ಇಡ್ತೀನಿ. ಹೇಗೆ ಅನಿಸುತ್ತೋ ಹಾಗೆ ಯಾವುದಾದ್ರೂ ಒಂದನ್ನು ಮಾಡ್ಬೋದು. ಇಲ್ಲಾಂದರೆ ಬಾಳೆ ಎಳೆ ಮೇಲೂ ಕೂಡ ಕಲಸನ ಉಡ್ಬೋದು. ಇವಾಗ ನಾವು ರೆಗ್ಯುಲರಾಗಿ ಪೂಜೆ ಮಾಡ್ತಿರೋದ್ರಿಂದ ಬಾಳೆ ಎಲೆ ಹಾಗೆ ಬಾಳೆ ಕಂಬನ ಇಟ್ಟಿಲ್ಲ.
ನಾನು ಮೇನ್ ಹಬ್ಬ ಗಣೇಶ ಗೌರಿ ಹಬ್ಬ ಬರುತ್ತಲ್ಲ, ಆವಾಗ ನಮ್ಮ ತಂದೆ ಮನೆಯಿಂದ ಬಾಗ್ನನ ಕೊಡ್ತಾರೆ ನನಗೆ. ಬಾಗ್ನ ಕೊಟ್ಟಿರೋದ್ರಲ್ಲಿ ಸೀರೆ, ಬ್ಲೌಸ್ ಪೀಸ್ ಏನೆಲ್ಲ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಪೂಜೆನ ಮಾಡ್ತೀನಿ. ಈ ರೀತಿಯಾಗಿ ಮಂಗಳಗೌರಿನ ಪೂಜೆ ಮಾಡ್ತೀನಿ. ಮೇಯ್ನಾಗಿ ಗಣೇಶ ಹಬ್ಬದ ದಿನ ಮಾಡೋದು ಗೌರಿ ಪೂಜೆ. ಇದು ಮಂಗಳ ಗೌರಿ ಪೂಜೆ. ಇದು ವ್ರತ ಅಂತಲೇ ಹೇಳ್ಬೋದು. ನಾವು ಮದುವೆ ಆದ ನಂತರ 5 ವರ್ಷ ಮಾಡಿದ ನಂತರ ಮತ್ತೆ ನಾವು ಬೇಕಿದ್ರೆ ಲೈಫ್ ಲಾಂಗ್ ಅಂದರೆ ನಾವಿರೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡ್ಕೋಬೋದು. ಸಿಂಪಲ್ ಆಗು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪ್ರತಿ ವಾರ ಸೀರೆನ ಉಡಿಸೋದಿಲ್ಲ, ಬ್ಲೌಸ್ ಪ್ಲೀಸ್ನ ಮಾತ್ರ ಇಡ್ತೀನಿ. ನನಗೆ ಯಾವುದಾದ್ರೂ ಸೀರೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಬೇಕಂದರೆ ತೊಗೊಂಡು ಬರ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವಾರ ಕುಂಕುಮ ಅರ್ಶಿನ ಕೊಡ್ತೀನಿ ನೋಡಿ, ಆವಾಗಲೇ ಈ ಬಳೆಗಳಿರ್ಬೋದು ಅಥವಾ ಬ್ಲೌಸ್ ಪೀಸ್ ಇರ್ಬೋದು ಎಲ್ಲದನ್ನು ಕೂಡ ಕುಂಕುಮ ಅರ್ಶಿನ ಕೊಡಬೇಕಾದ್ರೆ ಮಡ್ಲು ತುಂಬಿಸ್ತಾರಲ್ವ ಆವಾಗಲೇ ಕೊಟ್ಬಿಡ್ತೀನಿ. ಯಾಕಂದರೆ ವಾರನೂ ಕೂಡ ಒಂದೊಂದು ಡಜನ್ ಬಳೆ ತಂದರೆ ತುಂಬ ಆಗುತ್ತೆ. ಅದರಲ್ಲಿ 4 ಬಳೆನ ಮಾತ್ರ ತಗೊಂಡು ನಾನು ಹಾಕ್ಕೊಂಡಿರ್ತೀನಿ. ಹಾಗೆ ಅದು ಒಡೆದೋಗೋವರೆಗೂ ಕೂಡ ಎತ್ತಿಡೋದಕ್ಕೆ ಹೋಗೋದಿಲ್ಲ. ಇನ್ನು ಮಿಕ್ಕಿದ್ದ 8 ಬಳೆನ 4 ಅಂತ ಹೇಳಿ ಒಬ್ಬೊಬ್ಬರಿಗೆ ಕೊಡ್ತೀನಿ. ಸುಮ್ಮನೆ ಎಲ್ಲ ಇಡೋದಕ್ಕಿಂತ ದೇವ್ರದ್ದು ಅವ್ರಿಗೂ ಕೂಡ ಆಶೀರ್ವಾದ ಇರಲಿ, ಹಾಗೆ ನನಗೂ ಕೂಡ ಆಶೀರ್ವಾದ ಇರಲಿ ಅಂತ. ಇನ್ನು ಮನೇಲೇ ಇಡೋದ್ರಿಂದ ಯೂಸ್ ಇಲ್ಲ, ಯಾಕಂದರೆ ನಾವು ಪದೇ ಪದೇ ಹಾಕ್ಕೊಳ್ತಾ ಇರಲ್ಲ. ಯಾವುದಾದ್ರೂ ಫಂಕ್ಷನ್ ಇರಬೇಕು, ನಾವು ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಫಂಕ್ಷನ್ನ ಮತ್ತೆ ಮಾವನೇ ಜಾಸ್ತಿ ಹೋಗೋದು, ಹಾಗೆ ಜಾಸ್ತಿ ಫಂಕ್ಷನ್ಸ್ಗೆಲ್ಲ ಹೋಗೋದಿಲ್ಲ. ಇನ್ನು ಬೆಂಗಳೂರಲ್ಲಿ ಫಂಕ್ಷನ್ ಮಾಡುವಂಥ ಸಂಬಂಧಿಕರು ತುಂಬಾ ಕಡಿಮೆ. ನನ್ನ ಹಸ್ಬೆಂಡ್ ಎಲ್ಲ ಸಂಬಂಧಿಕರು ಊರಲ್ಲಿರೋದ್ರಿಂದ ಅಲ್ಲೇ ಫಂಕ್ಷನ್ಸ್ಗಳು ಜಾಸ್ತಿ ಆಗ್ತಿರುತ್ತೆ. ನಾವು ಇಲ್ಲಿಂದ ಹೋಗೋದಂದರೆ ತುಂಬ ಹತ್ತಿರದವರು, ಎಕ್ಸ್ಪೆಷಲಿ ನಾದಿನಿದಿರ್ದು ಏನಾದರೂ ಫಂಕ್ಷನ್ ಇದ್ದರೆ, ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಜಾಸ್ತಿ ಹೋಗ್ತೀವಿ. ಇಲ್ಲಾಂದರೆ ನಮ್ಮ ಅತ್ತೆ ಮಾವನೇ ಹೋಗೋದ್ರಿಂದ ನಾವು ಜಾಸ್ತಿ ಇಲ್ಲೆಲ್ಲೂ ಹೋಗಲ್ಲ. ಇನ್ನು ಫ್ರೆಂಡ್ಸು ಹಾಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಏನಾದರೂ ಇನ್ವೈಟ್ ಮಾಡಿದ್ರೆ, ತುಂಬ ಇಂಪಾರ್ಟೆಂಟ್ ಇದ್ದು ನಾವು ಹೋಗಲೇಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹೋಗ್ತೀವಿ. ಇಂಥ ಟೈಮ್ಗಳಲ್ಲಿ ಮಾತ್ರ ಬಳಸೋದ್ರಿಂದ ನಾನು ಜಾಸ್ತಿ ಗಾಜಿನ ಬಳೆಗಳನ್ನ ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ನಾನು ಕೂಡ 4 ಬಳಸೋದ್ರಿಂದ ಎಷ್ಟಾದ್ರೇನೋ ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಒಂದಾದರೂ ಅಷ್ಟೇ 100 ಅಷ್ಟೇ ನಮಗೆ ಬರುವಂಥ ಆಶೀರ್ವಾದ ಖಂಡಿತವಾಗ್ಲೂ ಬರುತ್ತೆ. ಹಾಗೆ ಇಲ್ಲಿ ಹಣ್ಣುಗಳನ್ನೆಲ್ಲ ನೆನ್ನೆ ರಾತ್ರಿನೇ ತೊಳೆದಿಟ್ಕೊಂಡ್ಬಿಟ್ಟಿದೆ. ರಾತ್ರಿನೇ ತೊಳೆದ್ಬಿಟ್ರೆ ನೀಟಾಗಿ ಡ್ರೈ ಆಗಿಬಿಡತ್ತೆ. ಇನ್ನು ಅರ್ಜೆಂಟಲ್ಲಿ ತೊಳೆಯೋಕ್ಕೂ ಆಗಲ್ಲ ಅಂತ ಹೇಳಿ ನಾನು ಯಾವ ರೀತಿ ತರಕಾರಿನ ತೊಳಿತೀನಿ ನೋಡಿ, ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಅದೇ ರೀತಿಯೇ ಒಂದು ಸತಿ ತೊಳೆದಿಟ್ಕೊಂಡ್ಬಿಡ್ತೀನಿ. ತೊಳೆದಿಟ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಇವಾಗೇನು ತೊಳೆದಿಟ್ಕೊಂಡಿಲ್ಲ. ಇವಾಗ ಒಂದು ಬಟ್ಲಿಗೆ ಜೋಡಿಸ್ಕೊತಾ ಇದ್ದೀನಿ. ಲಾಸ್ಟ್ ವಾರ ನಾನು ತಟ್ಟೆಲಿ ಇಟ್ಕೊಂಡಿದ್ದೆ. ಹೀಗೆ ಪಾಪು ಬಂದು ಒಂದು ಹಣ್ಣ ತೆಗ್ದಿದ್ದಾಳೆ, ತಟ್ಟೆ ಸ್ವಲ್ಪ ಕೆಳಗಡೆ ಜಾರಿದೆ. ಆ ಕಾರಣಕ್ಕೆ ಇವತ್ತು ಮಿಕ್ಸಿಂಗ್ ಬೌಲ್ ಬರುತ್ತೆ ನೋಡಿ, ಅದನ್ನು ಇಟ್ಕೊಂಡಿದ್ದೀನಿ. ಈಗ ಎಲ್ಲದೂ ಕೂಡ ರೆಡಿ ಆಯಿತು. ಪೂಜೆನ ಮಾಡಬೇಕು. ಪೂಜೆ ಮಾಡೋಕ್ಕೂ ಮುಂಚೆ ಹೂವನ್ನು ಕೂಡ ಮುಡಿಸ್ಕೊಂಡ್ಬಿಡೋಣ ಅಂತ. ಇವತ್ತು ನಮ್ಮ ಮನೆ ಹತ್ರ ಮಲ್ಲಿಗೆ ಹೂವು ಮಾರೋದಕ್ಕೆ ಯಾರೂ ಬರಲಿಲ್ಲ. ನಾನು ಫ್ರೆಶ್ ಆಗಿ ಹೇಗಿದ್ರು ಮಾರಕ್ಕೆ ಬರ್ತಾರೆ. ಯೂಶ್ವಲಾಗಿ ನಾನು ಇಲ್ಲೇ ತೊಗೊಳೋದ್ರಿಂದ ನೆನ್ನೆ ತೊಗೊಂಡು ಬಂದಿರಲಿಲ್ಲ. ಕೊನೆಗೆ ನಾನಿವತ್ತು ಶಾವಂತಿಗೆ ಹೂವನ್ನೇ ಮುಡಿಸ್ತಾ ಇದ್ದೀನಿ. ಇವಾಗ ಪೂಜೆನ ಪ್ರಾರಂಭ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಣ್ಣೆನ ಹಾಕೋತಾ ಇದ್ದೀನಿ. ಈ ಅಲಂಕಾರ ಎಲ್ಲ ಮಾಡ್ತೀನಿ ನೋಡಿ, ಆವಾಗ ನಾನು ಎಣ್ಣೆನ ಹಾಕಿಟ್ಕೊಂಡಿರಲ್ಲ. ಎಣ್ಣೆ ಹಾಕಿದ ತಕ್ಷಣವೇ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ, ಆ ಕಾರಣಕ್ಕೋಸ್ಕರ. ಇನ್ನು ನಮ್ಮ ಮನೆಗಳಲ್ಲಿ ಯಾವ ಥರ ಪದ್ಧತಿ ಇರುತ್ತೆ, ನಮ್ಮ ಮನೇಲಿ ಯಾವ ರೀತಿಯಾಗಿ ನಮಗೆ ಹೇಳ್ಕೊಟ್ಟಿರ್ತಾರೆ ಆ ರೀತಿಯಾಗಿ ನಾನು ಕೂಡ ಮಾಡ್ತಾ ಇರೋದು. ಪೂಜೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕೈಗೆ ಕಂಕಣ ಅಂತ ಹೇಳ್ತಾರೆ ಅಲ್ವಾ, ಇದನ್ನು ಕಟ್ಕೋತೀನಿ. ಇದು 16 ಎಳೆಯ ಹಾಗೆ 16 ಗಂಟು ಹಾಕಿರುವಂಥ ದಾರ. ಇದಕ್ಕೆ ಒಂದು ಹೂವನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿ ಬಂದಿದ್ದರು, ಅವ್ರ ಕೈಯಲ್ಲಿ ಕಟ್ಟಿಸ್ಕೊಂಡು. ಹಾಗೆ ಪೂಜೆ ಆದಮೇಲೆ ಅವ್ರ ಆಶೀರ್ವಾದನ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಮಂಗಳಗೌರಿ ಪೂಜೆ ಮಾಡೋದ್ರಿಂದ ತುಂಬ ಎಫೆಕ್ಟಿವ್. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಫ್ಯಾಮಿಲಿ ಹ್ಯಾಪಿಯಾಗಿರಬೇಕು, ಹಾಗೆಯೇ ಮುತ್ತೈದೆ ಭಾಗ್ಯ ಸಿಗಬೇಕು, ಇನ್ನು ಮಕ್ಕಳ ಭಾಗ್ಯ ಸಿಗಬೇಕು ಅಂದರೆ ಈ ವ್ರತನ ಮಾಡ್ತಾರೆ. ಮದುವೆಗೂ ಮುಂಚೆ ಮಾಡ್ತಾ ಇದ್ರೆ ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಮಾಡ್ತಾರೆ. ಇನ್ನು ನಮ್ಮನೇಲಿ ವಿಗ್ರಹ ಇರೋದ್ರಿಂದ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಇಷ್ಟನ್ನು ಹಾಕಿ ಅಭಿಷೇಕನೂ ಕೂಡ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ.
ಪೂಜೆ ಎಲ್ಲ ಮುಗೀತು. ದೀಪ ಮಾಡಬೇಕು, ಅಂದರೆ 16 ದೀಪ ಮಾಡಬೇಕು. ಹಾಗೆಯೇ ತಿಂಡಿ ಮಾಡಬೇಕು. ಆ ಕಾರಣಕ್ಕೆ ದೀಪ ಮಾಡೋದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೆ. ತಿಂಡಿ ಮಾಡಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕುಕ್ಕರಲ್ಲಿ ಕೂಗಿಸಿಟ್ಟಿದೆ ನೋಡಿ, ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಮಾಡೋದಕ್ಕೆ. ಇದನ್ನು ಕೂಡ ಒಂದ್ಸತಿ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ. ಹಾಗೆ ಹೆಸರುಬೇಳೆನೂ ಕೂಡ ಸ್ಟೀಮ್ ಆಗಿತ್ತು. ಇನ್ನು 2 ಬಾಣಲಿನ ಇಟ್ಕೋತೀನಿ, ಅಂದರೆ ಒಂದು ಖಾರ ಪೊಂಗಲ್ ಮಾಡೋಕ್ಕೆ, ಇನ್ನೊಂದು ಸಿಹಿ ಪೊಂಗಲ್ ಮಾಡೋಕ್ಕೆ. ಹಾಗೆ ಇನ್ನೊಂದು ಬಾಣಲಿ ಬಂದು ದೇವ್ರಿಗೆ 16 ದೀಪನ ಮಾಡೋದಕ್ಕೆ ತೊಂಬಿಟ್ಟು ಕೂಡ ಮಾಡ್ಕೋಬೇಕು. ನಾನು ಅಕ್ಕಿಯಲ್ಲಿ ತೊಂಬಿಟ್ಟನ್ನ ಮಾಡ್ಕೋತೀನಿ, ಒಂದೊಂದ್ಸತಿ ಕಡಲೆಯಲ್ಲೂ ಮಾಡ್ಕೋತೀನಿ. ಹೇಗಾಗುತ್ತೋ ಹಾಗೆ. ಅಕ್ಕಿ ಹಿಟ್ಟೇನಾದರೂ ಇಲ್ಲ ಅಂದರೆ ಹುರ್ಗಡ್ಲೆನ ಪುಡಿ ಮಾಡಿ ಕಡಲೆ ಹಿಟ್ಟನ್ನ ಮಾಡಿಕೊಂಡು ನಂತರ ನಾನು ಅದರಲ್ಲಿ ತೊಂಬಿಟ್ಟನ ಮಾಡ್ಕೋತೀನಿ. ಕಡೆ 3 ಸ್ಟವ್ ಕೂಡ ಬಿಸಿ ಇದೆ. ಒಂದು ಕಡೆ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಇನ್ನೆರಡು ಬಾಣಲಿಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಕಾಯಿಸ್ಕೊಳ್ಳೋಕ್ಕೆ. ಹಾಗೆ ಒಂದು ಬಾಣಲಿಯಲ್ಲಿ ಸ್ವೀಟ್ ಪೊಂಗಲ್ ಹಾಗೆ ದೀಪಕ್ಕೆ ತೊಂಬಿಟ್ಟನ ಮಾಡ್ಕೋತಾ ಇದ್ದೀನಿ. ಆ ಕಾರಣಕ್ಕೆ 2 ಬಾಣಲಿಗೂ ಕೂಡ ನೀರು ಕುದ್ದಿದ ನಂತರ ಈ ರೀತಿಯಾಗಿ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಕರಗಿದ ನಂತರ ಖಾರ ಪೊಂಗಲ್ಗೆ ಏನು ಹಾಕಬೇಕು ಅದನ್ನು ಹಾಕೋದು, ಹಾಗೆ ತೊಂಬಿಟ್ಟಿಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಈ ಕಡೆ ಇನ್ನೊಂದು ಪಾತ್ರನ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡು ಕಾದಿದ ನಂತರ ಸಾಸಿವೆ, ಜೀರಿಗೆ, ಮೆಣಸು ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪನ್ನ ನನ್ನ ಹಸ್ಬೆಂಡ್ಗೆ ರೆಡಿ ಮಾಡೋಕ್ಕೆ ಹೇಳಿದೆ. ಪೂಜೆಗೆ ಕೂತಾಗಲೇ ಅವರು ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ರು. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂಡಿದ್ರೂ ಪರವಾಗಿಲ್ಲ, ಅಲ್ಲೇನು ಕೂಡ ಚೆಲ್ಲಿರಬಾರ್ದು, ಹಾರಿರಬಾರ್ದು, ಎಣ್ಣೆ ಬಿದ್ದಿರಬಾರ್ದು, ನೀರು ಬಿದ್ದಿರಬಾರ್ದು. ಆವಾಗ ಕ್ಲೀನ್ ಅನಿಸುತ್ತೆ, ಎತ್ತಿಟ್ಟಿದ ತಕ್ಷಣವೇ ಕ್ಲೀನ್ ಅನಿಸುತ್ತೆ. ಆ ಕಾರಣಕ್ಕೆ ಹಾಗೆ ಇಲ್ಲಿ ಬೆಲ್ಲನೂ ಕೂಡ ಕರಗ್ತಾ ಇದೆ. ಇವಾಗ ನಾನು ಫಸ್ಟು ತೊಂಬಿಟ ಮಾಡೋದಕ್ಕೆ, ಅಂದರೆ ಆರತಿ ಮಾಡೋದಕ್ಕೆ ತೊಂಬಿಟನ ಮಾಡ್ಕೋತಿದ್ದೀನಿ ಅಲ್ವಾ, ಅದಕ್ಕೆ ನಾನೀಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ. ಹಾಗೆ ನನಗೆ ಅಳತೆ ಗೊತ್ತಿರೋದ್ರಿಂದ ಡೈರೆಕ್ಟ್ 1 ಸ್ಪೂನ್ನ ಅಕ್ಕಿ ಹಿಟ್ಟನ್ನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಗ್ಗರಣೆನೂ ಕೂಡ ಫ್ರೈ ಆಗ್ತಾಯಿತ್ತು. ಇದಕ್ಕೆ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಕೂಡ ಹಾಕಿ ಫ್ರೈ ಮಾಡಿದ ನಂತರ ಇನ್ನು ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ತೊಂಬಿಟನೂ ಕೂಡ ರೆಡಿ ಆಯಿತು. ಹಿಟ್ಟಾಕಿದ 2 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಹಾಗೆ ಸಿಹಿ ಪೊಂಗಲ್ಗೆ ನಾನು ಏಲಕ್ಕಿನೂ ಕೂಡ ಜಜ್ಜಿ ಪುಡಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತೊಂಬಿಟ ಮಾಡ್ತಿದ್ದೆ ನೋಡಿ, ಅದು ರೆಡಿ ಆಯಿತು. ಸ್ಟವ್ನ ಆಫ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸಿಹಿ ಪೊಂಗಲ್ಗೆ ಬೆಲ್ಲನೂ ಕೂಡ ಕರಗಿತ್ತು, ಏಲಕ್ಕಿ ಪುಡಿನೂ ಹಾಕಿದ್ದೆ ಅಲ್ವಾ. ಆ ಕಾರಣಕ್ಕೆ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿರುವಂಥ ಮಿಲಿಟ್ಸ್ ಹಾಗೆಯೇ ಬೇಳೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲದೂ ಕೂಡ ಖಾರ ಪೊಂಗಲ್ಗೆ ಈ ರೀತಿ ಡೈರೆಕ್ಟ್ ಹಾಕ್ಕೊಂಡ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಮಾಡ್ತೀನಲ್ವ ಈ ನಡುವೆ, ನನ್ನ ಹಸ್ಬೆಂಡ್ ತಮ್ಮ ಬಂದಿರೋದ್ರಿಂದ. ಸೊ ಪದೇ ಪದೇ ಎತ್ತೆದ್ದು ಹಾಕೋದಕ್ಕಿಂತ ಒಂದೇ ಸತಿ ಬಗ್ಸ್ಬಿಡೋಣ ಅಂತ ಹೇಳಿ ಕುಕ್ಕರ್ನೇ ಎತ್ಬಿಟ್ಟು ಹಾಕಿದ್ದೀನಿ. ಇನ್ನು ಇಲ್ಲಿ ಖಾರ ಪೊಂಗಲ್ ಮಾಡ್ತಾ ಇರುವಂಥ ಪಾತ್ರೆ ಸ್ವಲ್ಪ ಬೇಗನೆ ಕಾಯ್ತಾ ಇತ್ತು. ಅಂದರೆ ಎಣ್ಣೆ ಎಲ್ಲ ಹಾಕಿದ್ದೆ, ಈರುಳ್ಳಿ ಟೊಮ್ಯಾಟೊ ಏನೂ ಹಾಕೋದಿಲ್ವಲ್ಲ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗ್ತಿತ್ತು. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೆಷಲಿ ಈ ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿದಾಗ ಸ್ವಲ್ಪ ಬೇಗನೆ ಕಾದು ಬಿಡುತ್ತೆ. ಆ ಕಾರಣಕ್ಕೆ ಸ್ಟವ್ನ ಆಫ್ ಮಾಡಿ ನಂತರ ನಾನಿಲ್ಲಿ ಕೂಗ್ಸಿಟ್ಕೊಂಡಿರುವಂಥ ಮಿಲ್ಲಿಟ್ಸ್ ಮತ್ತು ಬೇಳೆ, ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಫುಲ್ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೆಂದ್ಬಿಟ್ಟಿತ್ತು, ತುಂಬ ಚೆನ್ನಾಗಿ ಬೆಂದಿತ್ತು. ಮಿಲಿಟ್ಸಲ್ಲಿ ಈ ಖಾರ ಪೊಂಗಲ್, ಬಿಸಿಬೇಳೆ ಬಾತ್ ಹಾಗೆ ದಾಲ್ ಕಿಚಡಿ ಇದೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮೊಸರನ್ನಕ್ಕಂತೂ ಅದ್ಭುತ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಮಿಲಿಟ್ಸ್ನ ಟ್ರೈ ಮಾಡಿ. ಹಾಗೆ ಮಿಲಿಟ್ಸ್ನ ಬಳಸೋದ್ರಿಂದ ಹೈ ಫೈಬರ್ ಕಂಟೆಂಟ್ ಬಾಡಿಗೆ ಹೋಗೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಕಾರಣಕ್ಕೆ ಮಿಲಿಟ್ಸ್ನ ನಾವು ಅಟ್ಲೀಸ್ಟ್ ದಿನಕ್ಕೆ 1 ಹೊತ್ತು ಅಥವಾ 2 ಹೊತ್ತಂತೂ ಖಂಡಿತವಾಗ್ಲೂ ತಿಂತೀವಿ.
ಇನ್ನು ಸಿಹಿ ಪೊಂಗಲ್ಗೆ ಹಾಗೆ ಖಾರ ಪೊಂಗಲ್ಗೆ ಕಾಯಿ ಹಾಕಿದ್ರೇನೆ ರುಚಿ. ಅದು ನನಗಂತೂ ಎಲ್ಲ ಅಡುಗೆಗೂ ಕೂಡ ಕಾಯಿ ಹಾಕಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅಂತಲೇ ಅನಿಸ್ಬಿಡತ್ತೆ. ಸೊ ಇವಾಗ ಸ್ವಲ್ಪ ಸಿಹಿ ಪೊಂಗಲ್ಗೆ 1.5 ಸ್ಪೂನ್ ಆಗೋಷ್ಟು, ಖಾರ ಪೊಂಗಲ್ಗೆ 1.5 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಪ್ರಸಾದಕ್ಕೆ ಅಥವಾ ಬೇರೆ ಏನಕ್ಕೂ ತೆಂಗಿನಕಾಯಿ ಇಲ್ಲ, ಮತ್ತು ಇನ್ನೊಂದು ಕಾಯಿನ ಒಡೆದು ತುರಿದು ಇಟ್ಕೋಬೇಕು. ಇನ್ನು ಕೌಂಟರ್ ಟಾಪ್ ಹಾಗೆ ಒಂದ್ಸತಿ ಸ್ಟವ್ನೆಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ದೀಪನ ಮಾಡಬೇಕು, ಅಂದರೆ ತೊಮಟನ ಮಾಡಿಟ್ಕೊಂಡಿದ್ದೀನಲ್ವ ಅದರಲ್ಲಿ ದೀಪ ಮಾಡಬೇಕು. ಹಾಗೆ ಹೆಸರು ಕಾಳನ್ನ ಸ್ಟೀಮ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ ಒಗ್ಗರಣೆನ ಮಾಡ್ಕೋಬೇಕು. ಹೇಗಿದ್ರು ಈಗ ಖಾರ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಯಿತು. ಹಾಗೆ ಇವಾಗ ಹೆಸರು ಕಾಳನ್ನ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ದೇವರಿಗೆ ಕೊಡುವಂಥ ನೈವೇದ್ಯನೂ ಕೂಡ ರೆಡಿ ಆಯಿತು. ಹಾಗೆಯೇ ನಾನು ದೀಪ ಮಾಡಬೇಕು. ಇವಾಗ ಆ ದೀಪ ಮಾಡಿಕೊಂಡೆ ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗತ್ತೆ. ಹೇಗಿದ್ರೂ ಕೂಡ ನಾನು ಬರೀ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹೆಸರು ಬೇಳೆನ ಒಗ್ಗರಣೆ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಂತರ ಕಾಯಿ ಹಾಕೋತೀನಿ ಅಷ್ಟೇ. ಈರುಳ್ಳಿ ಏನೋ ಹಾಕೋತಾ ಇಲ್ಲ, ಆ ಕಾರಣಕ್ಕೆ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಇವನೊಂದು ಪಾತ್ರೆನೂ ಇಟ್ಕೊಂಡಿದ್ದೀನಿ, ಅಂದರೆ ಮಡಿಕೆನ ಇಟ್ಕೊಂಡಿದ್ದೀನಿ. ಬೇರೆ ಪಾತ್ರೆ ಕ್ವಿಕ್ಕಾಗಿ ಸಿಗಲಿಲ್ಲ ನನಗೆ. ಮಡಿಕೆಲಿ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮಡಿಕೆಲೇ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಈಗ ಮಡಿಕೆ ಬಿಸಿಯಾಗೋದಕ್ಕೆ ಇಟ್ಕೊಂಡು ಇನ್ನು ಬಾಂಡಿಯಲ್ಲಿ ನಾನು ಈ ದೀಪ ಮಾಡೋದಕ್ಕೆ ತೊಮಟನ ಮಾಡಿಟ್ಟಿದೆ ನೋಡಿ, ಅದನ್ನು ಕೂಡ ಒಂದು ಸತಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದು ಸರುಕೊಂಡು ಈ ರೀತಿ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ. ಹಾಗೆ ನಮ್ಗೆ ಯಾವ ಶೇಪಿಗೆ ಬೇಕೋ ನಾವು ಆ ಶೇಪ್ಗೆ ಟರ್ನ್ ಮಾಡ್ಕೋಬೋದು ಅಂತ ಹೇಳಿ. ಇನ್ನು ಇಲ್ಲಿ ಮಡಿಕೆನೂ ಕೂಡ ಕಾದಿತ್ತು, ಈ ಎಣ್ಣೆನ ಹಾಕಿ ಬೇಗನೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸರುಕೊಂಡೇ ಈ ದೀಪನ ಮಾಡಬೇಕು, ಇಲ್ಲಾಂದರೆ ಹಿಟ್ಟೇನಿರುತ್ತೆ ಅಲ್ವಾ ಅದು ಕೈಗೆ ಅಂಟ್ಕೊಂಡು ಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಒಗ್ಗರಣೆನ ಮಾಡಿಕೊಂಡು ಕೈಯಾಡಿಕೊಂಡೆ ನಾನಿವಾಗ ದೀಪನ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೀನಿ. ಮಾಡಿದಾಯಿತು. ಹಾಗೆಯೇ ನಾನು ಅವಲಕ್ಕಿನೂ ಕೂಡ ನೆನಾಕಿಟ್ಕೊಂಡಿದ್ದೆ. ಅಕಸ್ಮಾತ್ ಏನಾದರೂ ಸಿಹಿ ಬೇಗ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂದ್ಬಿಟ್ಟು ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಅವಲಕ್ಕಿನೂ ಕೂಡ ನೆನಾಕಿ ಎತ್ತಿಟ್ಕೊಂಡಿದ್ದೆ. ಇವಾಗ ಹೇಗಿದ್ರೂ ನೆನಾಕಿಟ್ಟಿದ್ದೀನಿ ಅಲ್ವಾ, ಆ ಕಾರಣಕ್ಕೆ ಇವಾಗ ಅದಕ್ಕೂ ಕೂಡ ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಹಾಗೆ ತೆಂಗಿನಕಾಯಿನ ಹಾಕಿ ಕಲಿಸ್ಬಿಟ್ಟು ಇವಾಗ ಒಂದು ಬಟ್ಲಿಗೆ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಇವತ್ತು ನೈವೇದ್ಯಕ್ಕೆ ಈ ಸಿಹಿ ಅವಲಕ್ಕಿ ಹಾಗೆ ಸಿಹಿ ಪೊಂಗಲ್ನ ಮಾಡಿದ್ದೀನಿ. ಇನ್ನು ಹೆಸರು ಕಾಳು ಒಗ್ಗರಣೆನೂ ಮಾಡಿದ್ದೀನಿ. ಹಾಗೆ ಚಿಕ್ಕದಾದ ತೊಮಟನೂ ಕೂಡ ರೆಡಿ ಆಯಿತು. ಈಗ ದೇವರಿಗೆ ನೈವೇದ್ಯನ ತೋರಿಸ್ಬೇಕು, ಹಾಗೆಯೇ ಕಪ್ಪಿಡಿಬೇಕು. ಇದು ಎರಡು ಕೂಡ ಮೇನಾಗಿ ಇಂಪಾರ್ಟೆಂಟ್ ಈ ಒಂದು ಪೂಜೆಗೆ. ಸೊ ಅದಕ್ಕೆ ಬನ್ನಿ ಇವಾಗ ಪೂಜೆನ ಮುಗಿಸ್ಬಿಡೋಣ.
ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಬೇರೆ ಏನಾದರೂ ತಿದ್ಕೊಳ್ಳೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ಟಾಪಿಕ್ ಜೊತೆಗೆ ಅಥವಾ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.